ಅತ್ತೆ ಹುಷಾರು ಇದಾನು ಕಿಳಿಬೇಕು ಹಂಚ್ಕಿಂಚ್ ಎಲ್ಲ ನೋಡಿದ್ವಲ್ಲ. ಅಯ್ಯೋ ಎಲ್ಲ ಜೋರ್ಗೋಗಿದ್ವು ಅಷ್ಟೇ ಏನಿಯ. ಈಗ ಜೋಡ್ಸಿದಕ್ ನೋಡಿದ್ರ ಎಲ್ಲ ಎಷ್ಟು ಚೆನ್ನಾಗ್ ಆದ್ವು ಅಂತ ಹೇಳ್ಬಿಟ್ಟು ಇಷ್ಟೇ ಕಣತ್ತೆ. ಅಷ್ಟಕ್ಕೆ ಸೋರ್ತೈತಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ಸೇರ್ಕೊಂಡವ್ರೆ. ಈ ಮನೆಯಾಳಿಗ್ಲು ಏನನ ಅತ್ತೆ ಏನನ ಕೆಲಸ ಆಗ್ಲಿ ಮಾಡ್ಬಿಡ್ಬೇಕು. ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಬುದ್ಧಿ ಇವಕ್ಕಂತೂ ಇಲ್ಲ ನೋಡಿ. ಏನ್ ಹೇಳಿದ್ರು ಅಷ್ಟೇ ಏನಿಯ ಎಮ್ಮೆ ಮೇಲೆ ಮಳೆ ಸುರ್ದಂಗೆ. ಏನ್ ಮಾಡಿಯೇ ಇಂಥ ಮಕ್ಕಳು ನೆತ್ತ ಮೇಲೆ ನಾವು ಅನುಭವಿಸ್ಲೇಬೇಕಾಯ್ತದೆ. ನಮ್ಮ ಮಕ್ಕಳು ನೆಟ್ಟಗಿದ್ರೆ ಯಾಕೆಲ್ಲ ಇಷ್ಟೊಂದು ಕಷ್ಟ ಆಗೋದು ನಮಗೂ. ನಮ್ಮ ಮಕ್ಳೇನು ಇವಾಗ ಸುಧವಾಗಿ ನೆಟ್ಕಿಲ್ಲ. ಅವ್ರಿಗೆಲ್ಲ ಏನು ಹೇಳೋಕ್ಕಾಯ್ತದೆ. ಈಗ ನೋಡು ನೀನು ಮಾಡಿದ ಕೆಲಸನ ನನ್ನ ಮಗ ಮಾಡ್ತಾನೆ ಮಾಡೋಕ್ಕಿಲ್ಲ. ಅವನೊಂಥರ ಸೋಮಾರಿ ನನ್ನ ಮಗ. ಏನು ಮಾಡಿಯ ಎಲ್ಲ ದುಡ್ಡೈತೆ ಅಂತ ದುರಂಕಾರ ಮಾಡ್ಬಿಟ್ರು. ದುಡ್ಡಿಲ್ಲ ಮಣ್ಣಿಲ್ಲ ಏನಿಲ್ಲ ಇವಾಗ ಎಲ್ಲ ಖರ್ಚಾಗಿ ಕುಂತೈತೆ. ಅವಾಗೇನೋ ದುಡ್ಡೈತೆ ದುಡ್ಡು ಬರ್ತದೆ ಹಂಗೆ ಹಿಂಗೆ ಅಂತ ದೌಲತ್ತುಗಳು ಮಾಡ್ಕೊಂಡ್ ಬಂದ್ರು. ಅಯ್ಯೋ ಪೊದಿ ಬಿಡು ನಾವಿರೋಷ್ಟು ದಿನ ಹೆಂಗನೂ ನೂಕೊಂಡು ಹೋಗೋದು. ಆಮೇಕಿಂದ ಏನೋ ಒಂದು ಆಯ್ತದೆ. ನೀನು ಹುಷಾರು ಜಾರ್ಗಿರ್ ಬಿದ್ದೀಯ. ಇಲ್ಲ ಹೇಳತ್ತೆ ನಮ್ಮ ಮನೆ ಹಂಚ ಮೇಲೆ ಹೊತ್ಬಿಟ್ಟು ಎಲ್ಲ ಜೋಡಿಸಿ ನಂಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ಅಲ್ಲ ಸೋರ್ತೈತೆ ಅಂತಂದ್ರಲ್ಲ ಅದಕ್ಕೆ ನಾನು ಇವನ್ ಸೋರ್ತಾಯ್ತು ನೋಡೋಣ ಬನ್ನಿ ಅತ್ತೆ ಅಂತ ಕರ್ಕೊಂಬಿಟ್ಟು ಬಂದಿರೋದು. ನಾನು ಕೆಲಸದಾಳು ಯಾರನ್ನ ಕರೆಸ್ಬಿಟ್ಟು ಜೋಡಿಸ್ಬೇಕೇನೋ ಅಂತ ಅನ್ಕೊಂಡೆ. ನಾವೇ ಸೋರು ಮಾಡಿದ್ರು ಮುಗ್ದೆ ಹೋಯ್ತದ ನೋಡಿ. ಸೋಮಾರಿಗಳಿಗೆ ಅದನ್ನು ಮಾಡ್ಕೊಳಕ್ಕಾಗಿಲ್ಲ. ಅಯ್ಯೋ ಬಿಡು. ಅತ್ತೆ ರಾಧಕ್ಕನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೇನಮ್ಮಿ ಮಾಡೋಕ್ಕಾಯ್ತದೆ. ನಮ್ಮ ತೆಪ್ಪಿತ್ಕೊಂಡು ನಮ್ಮ ಕೈಲಿ ಎಷ್ಟಾಯ್ತದೋ ಅಷ್ಟೆಲ್ಲ ಮಾಡಿದ್ದೀನಿ. ನಮ್ಮ ಕೈಲಿ ಏನೇನಾಯ್ತದೆ ಎಲ್ಲ ಮಾಡಿಲ್ವೇ? ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ನನಗಂತೂ ಭಾಳ ದುಃಖ ಆಯ್ತದೆ ಅವಳು ನೋಡಿದ್ರೆ. ಅತ್ತೆ ಅದೇನು ಊರ್ ಜನ ಆಡ್ಕತ್ತಾರೆ ಮನೆ ಬಿಟ್ಟು ಕಳಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಿದ್ರು ಮನೆನಾಗೆ ಅಂತ ಕೇಳ್ಪಟ್ಟೆ. ನೋಡಮ್ಮಿ ನಾನಾಗ ನನ್ನ ಮನೆ ಬಿಟ್ಟು ಹೋಗು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳೋಕ್ಕಾಯ್ತದ? ಅವಳು ನನ್ನ ಮಗಳಿದ್ದಂಗೆ ಅವಳನ್ನ ಮನೆ ಬಿಟ್ಬಿಟ್ಟು ಹೋಗು ಅಂತಂದರೆ ಮುರುವಾದಿ ಇರ್ತದೆ ಕಣ್ಬೋದು. ಹಂಗೆಲ್ಲ ನಾನು ಬಿಟ್ಟು ಹೋಗು ಮಾಡು ಅಂತ ಹೇಳಲ್ಲಪ್ಪ. ಅತ್ತೆ ನಿಮ್ಮ ಮನ್ಸನಾಗೆ ಅಯ್ಯೋ ನನ್ನ ಮಗ ಹಿಂಗೆ ಮಾಡ್ಬಿಟ್ನೆ ಅವಳ ಜೀವನ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮನ್ಸಾಗ ಶಾನೆ ಪಶ್ಚಾತ್ತಾಪದ ಭಾವನೆ ಐತಿ ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತು ಕಣತ್ತೆ. ಅದಕ್ಕೆ ನಾನೊಂದು ಐಡಿಯಾ ಕೊಡ್ಲಾ? ಹೇಳಮ್ಮಿ. ರಾಧನ್ ಜೀವನ ಹಾಳಾಗೋಗಿರೋದಕ್ಕೆ ನಾನೇನು ಹೊಸಿ ಬಾಧೆ ಪಡ್ತಾ ಇದ್ದೀನಿ ಅಂತ ಅನ್ಕೊಂಡ? ನನಗೂ ಶಾನೇನಿಯ ಬೇಜಾರೈತಿ. ಅಯ್ಯೋ ಹಿಂಗೆ ಹಾಕೋಗ್ಬಿಡುತ್ತೆ ರಾಧನ್ ಜೀವನ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಪಶ್ಚಾತ್ತಾಪದ ಇದ್ರಾಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ನಾನು ಹೊತ್ತಾಗಿ ಮಾಡ್ಬಿಡ್ತಿದ್ದೆ. ನಾವ್ಯಾಕತ್ತೆ ಅವಳನ್ನ ಮನೆ ಹೆಣ್ಮಗಳು ಅಂತ ಅನ್ಕೊಂಡು ಅವಳಿಗೇನಿಯ ಒಂದೊಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಬಾರ್ದು? ಯಾಕೆ ಹೇಳಿ? ಇವಾಗ ಸಸ್ಯ ಅಲ್ಲ ನನ್ನ ಮಗಳು ಅಂತ ಹೇಳ್ಬಿಟ್ಟು ಇರೈಸ್ಯನ ಯಾರನ್ನ ಮದುವೆ ಹುಡುಗಂಗೆ ಇರೈಸ್ಯನ ಇದ್ದಂಗೆ ಹೇಳ್ಬಿಟ್ಟು ಹಿಂಗೆ ಹಿಂಗೆ ಆಗಿತ್ತು ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದ್ರೆ ಹೆಂಗಿರ್ತದೆ? ಅಯ್ಯೋ ಸಂದಕ್ಕಿರ್ತದೆ ಇಲ್ಲ ಅಂತಲ್ಲ, ಆದ್ರೆ ಒಬ್ಬೇಕಲ್ಲವ ಈಗಿನ ಕಾಲದಾಗೆ ಹಿಂಗಲ್ಲಿ ಹಿಂಗೆ ಅಂತ ಹೇಳ್ಬಿಟ್ಟು ಒಬ್ಬೇಕಲ್ಲ ಅದೇಳು. ಅತ್ತೆ ನೀವು ಅನ್ನಿ ನೀ ಸುಮ್ಕೇನಿಯಾ ಎಂತ ಹುಡುಗನ್ ಬೇಕಾದ್ರೆ ಹುಡಿಕೊಂಬಿಟ್ಟು ಬರೋ ಜವಾಬ್ದಾರಿ ನಂದು. ನೀವು ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲ ಗೊತ್ತಿರೋನು ಎಲ್ಲ ತಿಳಿದಿರೋನು ಎಲ್ಲ ಇದು ಮಾಡಿರೋನ ಜೊತೆ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡೋಣ. ನಿಮ್ಗೆ ಚೆನ್ನಾಗಿರೋ ಕಡೆ ಕೊಟ್ಟು ಮದುವೆ ಮಾಡಿದ್ರೆ ರಾಧಕ್ಕನೂ ಸಂದಕ್ಕಿರ್ತಾಳಲ್ಲ ಅಂತ ಕೆಲಸ ಮಾಡಿ ಪುಣ್ಯ ಕಟ್ಕಳೆ ಪುದ್ದಿ. ಅತ್ತಾಗ ಹೆಂಗೋ ಯಾವುದೋ ಒಂದು ಒಳ್ಳೆ ಹುಡುಗ ಸಿಕ್ಬಿಟ್ರೆ ಕಾಂಜಿ ಪೀಜಿ ನನ್ನ ಮಕ್ಕಳು ಬೇಡ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡಿಬಿಟ್ರೆ ಸಾಕು. ಇನ್ಮ್ಯಾಲ ಅವಳು ಮನೆ ಮಗಳೇನೇನಿಯ ಅವ್ರ ಅಮ್ಮಂಗೆ ಅವ್ರಿಗೆ ಇವ್ರಿಗೆ ನೋವು ಕೊಟ್ಬಿಟ್ಟು ಯಾಕೆ ನಾವು ಇದು ಮಾಡಬೇಕು? ನನ್ನ ಮಗ ತಾನೇ ತೆಪ್ಪು ಮಾಡಿರೋದು, ನನ್ನ ಸೊಸೆ ಏನು ತೆಪ್ಪು ಮಾಡಿಲ್ವಲ್ಲ. ನನ್ನ ಮಗ ತೆಪ್ಪು ಮಾಡಿರೋದು ಪಾಪ ನನ್ನ ಸೊಸೆಗೆ ಏನಂತ ಹೇಳೋಕ್ಕಾಯ್ತದೆ? ಸರಿ ಯಾವುದೋ ಒಂದು ಒಳ್ಳೆ ಹುಡುಗನ ಹುಡುಕ್ಬಿಡು ಹೆಂಗನೂ ಆರಾಮಾಗೇನೇನಿಯ ಮದುವೆ ಮಾಡೋಣ. ಇನ್ನೇನು ಕೊಡಬೇಕಾಗಿರೋದೆಲ್ಲ ಕೊಟ್ಟೆ ಬೇಕಾದ್ರೆ ಏನು ಕೇಳ್ತಾರೋ ಕೊಟ್ಟೆ ಮದುವೆ ಮಾಡಿದ್ರೆ ಆಯ್ತಲ್ಲ. ಇನ್ನು ನನಗೂ ಹೆಣ್ಣು ಮಕ್ಳಿಲ್ಲ ಅವಳೇನೆಯ ಮಗಳು ಅಂತ ಅನ್ಕೊಬಿಡ್ತೀನಿ. ಇದಪ್ಪ ಮಾತು ಅಂತ ಹೇಳಿದ್ರಿ ಸರಿಯಾಗಿ ಹೇಳಿದ್ರಿ ನೋಡಿ. ಇವಾಗ ನೋಡಿ ಇನ್ಮೇಲೆ ಅವಳು ಸಸ್ಯ ಅಲ್ಲ ಮಗಳು ಅನ್ನಂಗೆ ಇದ್ಬಿಡ್ರಿ ಸರಿನಾ? ಇನ್ನೊಂದು ವರ್ಷಕ್ಕೆ ಮದುವೆ ಆಗಲಿ 2 ವರ್ಷಕ್ಕೆ ಮದುವೆ ಆಗಲಿ ನೋಡಿ ಯಾರೆಲ್ಲ ಊರು ಜನ ಏನಂದ್ರೂ ರಾಧಾ ನನ್ನ ಮಗಳು ಅಂತೇಳ್ಬಿಟ್ಟು ಮಾತಾಡಿ. ರಾಧಕ್ಕಂಗೂ ನೀವೇ ಧೈರ್ಯ ಹೇಳಿ, ನೀವೇ ಕರೆಕ್ಟಾಗಿ ಇದ್ಬಿಟ್ರೆ ಊರು ಜನ ಯಾಕೆ ಮಾತಾಡ್ತಾರೆ? ಅದೇ ಮತ್ತೆ ಯಾಕೆ ಮಾತಾಡ್ತಾರೆ? ಮಾತಾಡಕ್ಕಿಲ್ಲ ಅಷ್ಟೇ. ಬರ್ರಿ ಕೆಳಗಡೆ ಕೇಳಿದ್ಬಿಟ್ಟು ಹೋಗನ್ ಬರ್ರಿ. ಎಂಚೆಲ್ಲ ಜೋಡಿಸಿದ್ದಾಯ್ತಲ್ಲ ಬರ್ರಿ. ಅತ್ತೆ ಇನ್ನು ಯಾರ ಮಾತು ಕೇಳಿಸ್ಕೋಬೇಡಿ, ಯಾರ ಮಾತು ಇದು ಮಾಡಕ್ಕೆ ಹೋಗ್ಬೇಡಿ. ಯಾರೇನ ಕೇಳಿದ್ರೆ ನಮ್ಮ ಜೀವನ ನಮ್ಮ ಇಷ್ಟ ಅನ್ನಂಗೆ ಇದ್ಬಿಡಿ ಅಷ್ಟೇನೇನಿಯ ಸರಿನಾ? ಯಾರ ಮಾತೋ ಕೇಳಿ ನಮ್ಗೆ ಏನಾಗಬೇಕು? ಬರ್ರಿ ಏನು ಈ ಕಡೆ ಐತೆ ಇಳಿಯೋಣ. ಲೇ ಪ್ರೇಮಿ ನೇತ್ರ ನೀನೊಂಥರ ಪಿಲಾನ್ ಮಾಡಿದ್ರೆ ಅವ್ರ ಅಪ್ಪನಂಗೆ ಪಿಲಾನ್ ಮಾಡೋಕ್ಕೆ ನನಗೂ ದೇವ್ರು ಚೆನ್ನಾಗಿರೋ ತಲೆ ಏನಿಯ ಕೊಟ್ಟವನೆ. ನೀನು ಅಂದರೆ ನಿಮ್ಮ ಅಪ್ಪನಂಗೆ ಮಾಡ್ತೀನಿ ನಾನು ಸರಿನಾ?
ನಮ್ಮ ಪೊತ್ತಿ ಒಂದೊಂದ್ಕಿಂತ ಕೂಡ ಐಡಿಯಾಗಳು ಸೂಪರ್ ಆಗಿರ್ತವೆ. ಅಷ್ಟೇ ರಾಧಾ ಅವತ್ತಿಂದ ನನ್ನ ಮಗಳು ಮಗಳು ಅಂತಾನೆ ಹೇಳ್ತಿದ್ದೀನಿ. ಈಗೂ ಮಗಳು ಅಂತಾನೆ ಆತಗೆ ಹೆಂಗೋ ಎಲ್ಲ ಗೊತ್ತಿದ್ದು ಒಪ್ಪಿದ್ರೆ ನಾನೇ ಮದುವೆ ಮಾಡಿ ಕಳಿಸ್ತೀನಿ. ಅಯ್ಯೋ ನನಗೂ ಹೆಣ್ಮಕ್ಳಿಲ್ಲ, ವರ್ಷ ಕರೆದು ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತೀನಿ. ನನ್ನ ಮಗಳೇ ರಾಧಾ, ಇದಕ್ಕಿನ್ನೂ ಇನ್ನೇನು ಬೇಕು? ಹಬ್ಬಬ್ಬಬ್ಬ, ಕೊನೆಗೂ ಮಾನ ಮರ್ಯಾದೆ ಇರೋಳು ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೊರಡಕ್ಕೆ ರೆಡಿಯಾಗಿ ಹೋಗ್ಬಿಟ್ಟಲ್ಲ. ನೋಡ್ದೇನೆ ಪ್ರೇಮಿ ಎಷ್ಟು ನೀಟಾಗಿ ಎಲ್ಲನೂ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೆಂಗೆ ರೆಡಿ ಆಯ್ತಾವಳೆ. ಗಂಡನೇ ಇವಳನ್ನ ಬ್ಯಾಡ ಅಂತ ಬಿಟ್ಮೇಲೆ ಇನ್ನು ಇವಳು ತಾನೇ ಇನ್ನು ಏನು ಮಾಡ್ತಾಳೆ ಬ್ಯಾಡ ಅಂತ ಬಿಟ್ಮೇಲೆ. ಹೆಂಗೋ ಆತಾಗೆ ಇವಳು ಮನೆ ಬಿಟ್ಬಿಟ್ಟು ಹೋಗ್ಲಿಲ್ಲ ಅಂತಂದರೆ ಬೇರೆ ದಾರಿ ಇಲ್ವಲ್ಲ. ಬಿಸ್ನೆಸ್ ಎಲ್ಲ ಇವ್ರ ಅಮ್ಮವ್ರ ಮನೆಗೆ ಮಾಡ್ಕೊಂತಾಳೇನೋ. ಇನ್ಮೇಲೆ ಫ್ರೀಯಾಗಿರ್ತದಮ್ಮ ಈ ಮನೆ ಅಂತೂ. ನಿಮ್ಮಂಥವ್ರಿಗೆ ಒಂದಲ್ಲ ಒಂದಿನ ಸರಿಯಾದ ಗತಿ ಆಯ್ತದಲ್ಲ, ಆವಾಗ ಗೊತ್ತಾಯ್ತದೆ. ನಿಮ್ಮಂಥ ಕಂತ್ರಿ ಜನಗಳ ಜೊತೆ ಇರೋದಕ್ಕಿನ್ನವೇ ಬಾಯಿ ಮುಚ್ಕೊಂಡು ಒಬ್ಬಳೆ ದೂರ ಹೋಗ್ಬಿಟ್ಟು ಎಲ್ಲ ಒಂದು ಹತ್ರ ಬದುಕೋದು ದೇವ್ರನ್ನ ಎಷ್ಟೋ ವಾಸಿ. ನಿಮ್ಮಂಥ ಕಂತ್ರಿ ಜನಗಳ ಹತ್ರ ಅಬ್ಬಬ್ಬಬ್ಬ, ಇಂಥ ಕಂತ್ರಿ ಬುದ್ಧಿ ಮಾಡೋರ ಹತ್ರ ಇರೋಕ್ಕಂತೂ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನೀವು ನಿಮ್ಮ ಸವಾಸ ಎರಡೂ ಸಾಕು ನನಗಂತೂ. ನನ್ನ ಪಾಡಿಗೆ ನಾನು ಎಲ್ಲೋ ಒಂದು ಹತ್ರ ನೆಮ್ಮದಿಯಾಗೇನೆ ಇದ್ಬಿಡ್ತೀನಿ ಸಾಕು ಅಂತ ಹೇಳಿದ್ನಲ್ಲ. ನಾನೇ ಮನಸ್ಸು ಇಷ್ಟಪಟ್ಬಿಟ್ಟೇನೆ ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ನೀವು ಬೇಡ, ನಿಮ್ಮ ಸವಾಸನೂ ಬೇಡ ಅಂತ ಹೇಳಿ ದಾರಿ ಬಿಟ್ರೆ ನನ್ನ ಪಾಡಿಗೆ ನಾನು ಹೋಯ್ತೀನಿ. ಇದೇನು ರಾಧಕ್ಕ ಹೇಳ್ದೆ ನ್ಯಾಟ್ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೆಯಾ? ಯಾಕೆ ಹೇಳೋದು ಕೇಳೋದು ಏನೂ ಇಲ್ವೇ ನಮ್ಮನ್ನ? ಹೋಗ್ಲಿ, ನಾನು ಯಾವಾಗ ನನ್ನ ತಂಗಿ ಇದ್ದಂಗೆ ಅಂತ ಹೇಳ್ತೀಯಾ? ನೀನಂತೂ ಈಗ ನನಗೊಂದು ಮಾತು ಹೇಳ್ದಿದ್ದಂಗೆ ಹೋಯ್ತಾ ಇದೆಯಾ? ಪುದು ಹೇಳ್ತಿದ್ದೆ ಕಾರ್ಗೆಲ್ಲನೂ ಇಕ್ಕನಿ ಅಂತೇಳ್ಬಿಟ್ಟು ಕಾರ್ಗೆ ಇಕ್ಕಿ ಅಂತೇಳ್ಬಿಟ್ಟು ಹೋಯ್ತಾ ಇದ್ದೆ ಎಲ್ಲನೂ. ನಮ್ಮ ಅಮ್ಮನವೇ ಫೋನ್ ಹಾಕಿತ್ತು, ಬಂದ್ಬಿಡು ಇನ್ನು ಎಲ್ಲ ಆದಮೇಲೆ ಅಲ್ಲಿ ಇದ್ಬಿಟ್ಟು ಏನು ಮಾಡ್ತೀಯಾ ಬಂದ್ಬಿಡು ಅಂತೇಳ್ಬಿಟ್ಟು ಅಮ್ಮನವೇ ಫೋನ್ ಮಾಡಿತ್ತಾ. ಇನ್ನು ಇದ್ಬಿಡ್ತಾನೆ ಇನ್ನು ಏನು ಮಾಡಲಿ ಪುದು ನಾನು. ಅದಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊಂಟ್ಬಿಟ್ಟಿದ್ದೀನಿ. ನೀನೇ ಹೋಯ್ತಾ ಇದೆಯೋ ಇಲ್ಲ ಯಾರ ಏನೋ ಅಂದ್ರು ಅಂತ ಹೋಯ್ತಾ ಇದೆಯೋ? ಈ ಪೊದ್ದಿಗೆ ಬಾಯಿ ಮುಚ್ಕೊಂಡಿರೋಕ್ಕೆ ಬರೋಕ್ಕಿಲ್ಲ. ನಂದೇ ಲಿಕ್ಲಿ ಅಂತೇಳ್ಬಿಟ್ಟು ಯಾವಾಗೂ ಮದ್ಯಕ್ಕೂ ನನ್ನ ಕೈನ ಅಲ್ಲಾಡಿಸ್ತಾನೆ ಇರ್ತಾಳೆ. ಹಮ್ಮಿಕೊಂಡಿರೋದಂತೂ ಇವಳು ಕಲ್ತೇ ಇಲ್ಲ ಬಿಡು ಇವಳಂತೂ. ನಾನು ಅಯ್ಯೋ ಅವಳೇ ಒಯ್ತೀನಿ ಅಂತ ಹೇಳ್ತಾ ಇದ್ರೆ ಹಿರಿಯಾಕೆ ಇವಳು ಹಿಂಗೆ ತಡ್ಕೊಂಡು ಕೂತಾಳಲ್ಲ. ಇನ್ನೇನು ಡೈವರ್ಸ್ ಆದಮೇಲೆ ಅವಳು ತವ್ರ ಮನೆಗೆ ಒಯ್ದಿದ್ದಂಗೆ ಇನ್ನು ಯಾವ ಮನೆಗೆ ಒಯ್ತಾಳೆ? ಅವಳೇನು ಸುಮ್ಕೆ ಏನಿಯ ಪುಕ್ಸಟ್ಟೆ ಏನು ಒಯ್ತಾ ಇಲ್ಲ ಅವಳಂತೂ. ಎಲ್ಲ ಮನೆಯಾಗಿರೋ 2.5 ಎಕರೆ ಜಮೀನು ಕಿತ್ಕೊಂಡೆ ಏನಿಯ ಒಯ್ತಾವಳೆ. ಅವಳಿಗೇನು ಅಯ್ಯೋ ಅನ್ನೋ ಅವಶ್ಯಕತೆ ಈ ಮನೆಯಾಗ ಯಾರಿಗೂ ಇಲ್ಲ. ಯಾಕವ ಏನು ನಮ್ಮ ಹತ್ರ ಒಂದು ಮಾತು ಹೇಳ್ದಿದ್ದಂಗೆ ಮನೆ ಬಿಟ್ಬಿಟ್ಟು ಹೋಗೋವಷ್ಟು ಕೆಟ್ಟರಾಗೋಗ್ಬಿಟ್ರೆ ನಾವಂತೂ ನಾವು ಅಷ್ಟೊಂದು ಕೆಟ್ಟರ ಥರ ಕಾಣಿಸ್ತಿದೀವಿ ನಿನಗೆ? ಚೆ ಹಂಗೇನಿಲ್ಲ ಅತ್ತೆ, ನಿಮ್ಗೆ ಹೇಳ್ದಿದ್ದಂಗೆ ನಾನೇನು ಮನೆ ಬಿಟ್ಬಿಟ್ಟು ಹೋಯ್ತಾ ಇರಲಿಲ್ಲ. ನಿಮ್ಗೆ ಹೇಳ್ಬಿಟ್ಟೆ ಏನಿಯ ಮನೆ ಬಿಟ್ಟು ಹೋಯ್ತಾ ಇದ್ದೆ. ಹೇಳ್ದಿದ್ದಂಗೆ ಹೋದ್ರೆ ಮರ್ಯಾದೆ ಇರ್ತದೆ ಅತ್ತೆ. ಸುಮ್ಮನೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮಾಡೋಗ್ತಾ ಇದ್ದೆ ಅಷ್ಟೇನಿಯ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಒಂದೊಂದೇ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ನಿಮ್ಗೆ ಹೇಳ್ದಿದ್ದಂಗೆ ನಾನೇನು ಮನೆ ಬಿಟ್ಬಿಟ್ಟೇನು ಹೋಯ್ತಾ ಇರಲಿಲ್ಲ ಬಿಡಿ. ಅದು ಸರಿ, ನೀನು ಯಾಕೆ ಮನೆ ಬಿಟ್ಟು ಹೋಯ್ತಾ ಇದೆಯಾ? ಯಾರು ಹೇಳಿದ್ರವ ನಿಂಗೆ ಮನೆ ಬಿಟ್ಬಿಟ್ಟು ಹೋಗು ಮಾಡು ಅಂತ ಹೇಳ್ಬಿಟ್ಟು? ಯಾರವ ಹೇಳಿದ್ ನಿಂಗೆ? ನೋಡು, ಮನೆ ಬಿಟ್ಬಿಟ್ಟು ಹೋಗೋದು ಬೇಡ, ಏನು ಬೇಡ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಲಗೇಜ್ ತಗೊಂಡೋಗ್ಬಿಟ್ಟು ಒಳಗೆ ಮಾಡ್ಕ ನಡಿ. ಸುಮ್ಕೆ ಏನು ಕೊಯ್ತಾ ಇದೆಯಾ ಇಲ್ಲಿಂದ? ಇದೇ ನೀವತ್ತೆ ಹಿಂಗೆ ಇನ್ನೇನತ್ತೆ ಡೈವರ್ಸ್ ಎಲ್ಲ ಆಗೋಯ್ತು. ಇನ್ನು ಇಲ್ಲಿ ಇದ್ಬಿಟ್ಟು ಏನತ್ತೆ ಪ್ರಯೋಜನ ನನಗೆ? ಇವತ್ತೆಲ್ಲ ನಾಳೆ ನನ್ನ ಗಂಡ ಸರೋಯ್ತಾನೆ, ಇವತ್ತೆಲ್ಲ ನಾಳೆ ನನ್ನ ಗಂಡ ನನ್ನ ಹತ್ರಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಅದೆಲ್ಲ ಏನು ನಡೆಯಲ್ಲ ಅಂತೇಳ್ಬಿಟ್ಟು ಗೊತ್ತಾದ್ಮೇಲೆ ಸುಮ್ಮನೆ ಏನತ್ತೆ ಪ್ರಯೋಜನ? ಏನು ಅವೆಲ್ಲ ನಡೆಯಲ್ಲ ತಾನೇ. ಅದಕ್ಕೆ ಏನಿಯ ಬೇಡ ಅಂತ ನನ್ನ ಪಾಡಿಗೆ ನಾನು ಒಯ್ತಾ ಇದ್ದೀನಿ. ದಯವಿಟ್ಟು ನೀವೇನು ತಡೆಯೋಕ್ಕೆ ಬರಬೇಡಿ ಅತ್ತೆ, ನನ್ನ ಪಾಡಿಗೆ ನಾನು ಒಯ್ತೀನಿ. ನೋಡು, ನಾನು ಪೊದ್ದು ಎಲ್ಲನೂ ನಿರ್ಧಾರ ಮಾಡಿದ್ದಾಯಿತು. ಏನು ಅಂತಂದರೆ ನೋಡು, ಈ ಮನೆ ಸೊಸೆ ಅಲ್ಲ ಇನ್ಮೇಲೆ ನೀನು ಈ ಮನೆ ಮಗಳು, ಸರಿನಾ? ನೋಡು, ನಾನು ಹೊಟ್ಟೆ ಗುಡ್ತಿದ್ದಂಗೆ ಇರ್ಬೋದು, ನೀನೊಂದು ದತ್ತಕ್ಕೆ ತಗೊಂಡಿದ್ದೀನಿ ಅಂತ ಅನ್ಕೋಬಿಡು. ನಾನು ಮಾಡಿರೋ ತಪ್ಪಿಗೆ ನೋಡವ, ನೀನು ಹಿಂಗೆ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಶಾನೇ ನೋವಾಗೋಯ್ತದ ನನಗಂತೂ. ಅಯ್ಯೋ ನಾನು ತಪ್ಪು ಮಾಡ್ಬಿಟ್ನೆ, ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಲೆ ಅಂತೇಳ್ಬಿಟ್ಟು ಬೊಲ್ ನೋವಾಯ್ತದ ನನಗಂತೂ. ಎಂಥ ಕೆಲಸ ಆಗೋಯ್ತು ಅಂತೇಳಿ ಅದೇನೇ ನೀನು ಮನೆ ಬಿಟ್ಬಿಟ್ಟು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನನಗೂ ನೆಮ್ಮದಿ ಇರ್ತದ. ಅಷ್ಟೇ ಅಲ್ಲ ನೋಡು, ನಿಂಗೊಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಅಯ್ಯೋ ಅತ್ತೆ, ಆ ಥರ ಎಲ್ಲ ಏನು ಬೇಡ ಅತ್ತೆ, ನಿಜವಾಗ್ಲೂ ಏನು ಬೇಡ. ನನಗೆ ಯಾವಿನ ಆಸೆನೂ ಇಲ್ಲ ಅತ್ತೆ. ನೀವು ಕೊಟ್ಟರೆ ಜಮೀನು ಬೇಕಾದ್ರೂ ನೀವೇ ತಗೊಳ್ಳಿ. ನಾನು ಹೆಂಗೋ ಬಿಸ್ನೆಸ್ ಮಾಡ್ಕೊತಾ ಇದ್ದೀನಿ, ನನ್ನ ಥರನೇ ನಾನು ಮಾಡ್ಕೊಂಡು ನನ್ನ ಪಾಡಿಗೆ ನಾನೇ ಸುಮ್ಮನೆ ಆಗೋಯ್ತೀನಿ. ನೀವು ಸುಮ್ಮನೆ ಯಾಕೆ ನನ್ನ ಇದರಿಂದ ರಿಸ್ಕ್ ತಗೋತೀರಾ? ಅಯ್ಯೋ ನೀ ಸುಮ್ಕಿದ್ರೆ ಆಯ್ತು ಕಣವ, ಇವತ್ತಿಂದ ನೀನು ನನ್ನ ಮಗಳು. ನೋಡು, ಒಂದೊಳ್ಳೆ ಹುಡುಗನ ಹುಡುಕ್ಬಿಟ್ಟು ನಿನಗೆ ಮದುವೆ ಮಾಡ್ಬಿಟ್ಟು ಕಳಿಸ್ತೀನಿ. ಪ್ರತಿ ವರ್ಷನೂ ನಿನಗೆ ಬಾಗ್ನ ಬರ್ತದೆ. ಈ ಮನೆ ನೀನು ತವ್ರ ಮನೆ ಅಂತ ನೀ ಅನ್ಕೊಳ್ಳೋದೇನು? ಇವತ್ತಿಂದ ರಾಧಕ್ಕನ್ ತವ್ರ ಮನೆ ಇದೇನೇ ನೀಯ ಫಿಕ್ಸು ಅಷ್ಟೇನಿಯ. ರಾಧಕ್ಕ ಶಾನೆ ಏನು ಮಾತಾಡ್ಬೇಡ. ನೀನು ಇಲ್ಲಿಂದ ಹೋಗೋ ಅವಶ್ಯಕತೆ ಏನಿಲ್ಲ. ನೀನೇನು ತೆಪ್ಪು ಮಾಡಿಲ್ಲ. ತೆಪ್ಪು ಮಾಡಿರೋ ಆರಾಮಾಗಿರ್ಬೇಕಾದ್ರೆ ನೀನು ಯಾಕೆ ಹೋಯ್ತೀಯ? ಈ ಮನೆ ಮಗಳು ನೀನು.
ಪದು ನಾನು ನಿನಗೆ ಹೇಳಿಲ್ವಾ ನನಗೆ ಗಂಡಸ್ರು ಸವಸ ಸಾಕಾಗೋಗ್ಬಿಟ್ಟೈತೆ. ನಾನಂತೂ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ. ಈಗ ಶಾನೆ ನೊಂದು ಬಿಟ್ರದಕ್ಕೆ ಸದ್ಯದ ಪರಿಸ್ಥಿತಿ ನಿಂಗೆ ಹಂಗೆ ಅನ್ನಿಸ್ತೈತೆ ಮಾಡ್ಕೋಬಾರ್ದು ಅಂತ. ನಾಳೆಗೆ ಮಾಡ್ಕೋಬೋದೇನೋ ಯಾರಿಗೆ ಗೊತ್ತು. ಅದೇ ನೀನಿಯ ನಾಳೆಗೆ ಮನಸ್ಸು ಚೇಂಜ್ ಆಗ್ಬೋದು. ಮನಸ್ಸು ಚೇಂಜ್ ಆಗ್ಬಿಟ್ಟು ಅಯ್ಯೋ ಮಾಡ್ಕೋಬೇಕು ಅಂತ ಅನ್ನಿಸ್ಬೋದು. ಮನಸ್ಸು ಚೇಂಜ್ ಆಗ್ಬಿಟ್ಟು ಅವಾಗ ಯಾರಿಗೆ ಹೇಳ್ತೀಯಾ ಹೇಳು. ಹಂಗಲ್ಲ ಅತ್ತೆ, ನಾನು ನಮ್ಮ ಅಮ್ಮವ್ರ ಮನೆಗೆ ಹೋಗಿರ್ತೀನಿ ಬಿಡಿ. ಅಯ್ಯೋ ಹಂಗೂ ಇಲ್ಲ ಹೆಂಗೂ ಅಲ್ಲ. ಪದು ಲಗೇಜ್ ತಗೊಂಡು ಒಳಗಡೆ ಗಿಕ್ಕು ರಾಧಾ ಸುಮ್ ನಾನು ಹೇಳ ಮಾತು ಕೇಳು. ನನಗೂ ಮನ್ಸು ಬೇಜಾರು ಮಾಡಬೇಡ. ನಾನು ಈಗಲೇ ನೊಂದ್ಬಿಟ್ಟಿದ್ದೀನಿ ನಿನ್ನ ವಿಚಾರದಾಗೆ. ಇನ್ನೂ ನೋಯಿಸ್ಬೇಡ. ನೀನಂತೂ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ನಿಮ್ಮ ಅಮ್ಮನ ತಾಗೆ ನಾನು ಮಾತಾಡ್ತೀನಿ. ನಿಮ್ಮ ಅಮ್ಮ ಅವತ್ತೇ ಹೇಳೈತೆ ನೋಡಿ ನಿಮ್ಮ ಮೊಡ್ಲಿಗೆ ಹಾಕ್ಬಿಟ್ಟಿದ್ದೀನಿ, ಒಳ್ಳೇದು ಕೆಟ್ಟದ್ದು ಎಲ್ಲ ನಿಮ್ಗೇನೆಯ ನೀವೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಅಮ್ಮನೂ ಹೇಳ್ಬಿಟ್ಟೈತೆ ಗೊತ್ತಾ. ಅದು ಅತ್ತೆ, ಅದು ಸುಮ್ಮನೆ ಯಾಕಿಲ್ಲಿ ಸುಮ್ಮನೆ ಅದು ಇದು ಅಂತ ನೋಡವ. ನೀನೇನು 24 ಗಂಟೆಲಿ ಇರ್ತೀಯ? ಅದೇನೋ ಪೌಡ್ರು ಪುಡಿ ಅಂತ ಮಾಡ್ಕೊಂಡು ಅಲ್ಲೇ ಇರ್ತೀಯ. ಅವಾಗ ಹಿಂದಿನ ಮನೆಗೆ ನೆನೆಯ ಊಟಕ್ಕೆ ಗೀಟಕ್ಕೆ ಬತ್ತೀಯ ಅಷ್ಟೇ ನೆನೆಯ. ನೋಡು ಏನು ತಲೆ ಕೆಡ್ಸ್ಕೊಬೇಡ. ನೀನು ಪಾಡವ್ ನೀನು ಇರು ಇಲ್ಲೇ ನೆನೆ. ನಿಂಗೇನು ಕಮ್ಮಿ ಆದಾಗ ಯಾರನೇನೋ ಅಂದಾಗ ನೀನು ಹೇಳು. ಅಲ್ಲಿ ಗಂಟ ನೀನೇನು ಮಾತಾಡಬೇಡ ಸರಿನಾ. ಅತ್ತೆ ಸದ್ಯಕ್ಕೆ ನನಗೆ ಮದುವೆಗಿದ್ವಿ ಅದೇನೂ ಬೇಡ. ನಾನಿಲ್ಲಿ ಇರೋದ್ರಿಂದ ನಿಮಗೆ ಖುಷಿ ಆಯ್ತದೆ ಅಂತಂದರೆ ಅಷ್ಟೇ ನೆನೆಯ ಸಾಕು. ನಿಮಗೋಸ್ಕರ ಆದ್ರೂ ನಾನು ಇಲ್ಲೇ ಇರ್ತೀನಿ ಅಷ್ಟೇನೆ. ಕೇಳ್ ಕಥಮ್ ಮುಗೀತು. ನಾನು ಲಗೇಜ್ನ ಒಳಗಡೆ ತಗೊಂಡ್ಬಿಟ್ಟು ಬರ್ತೀನಿ. ಸರಿ ಬಾ ನೀನು ಆರಾಮಾಗೆ ಇರಿವಂತೆ ಬಾ. ರಾಧಕ್ಕ ನಮ್ಮ ಹತ್ರ ಏನಿಯ ಆಟ ಆಡಕ್ ಬರ್ತಾರೆ. ಆಟನ ಇವ್ರಿಗಿನ್ನ ಮುಂಚೆನೇನಿಯ ಬೇಜಾನ್ ಆಟ ಆಡ್ಕೊಂಡು ಬೆಳೆದು ಬಂದಿರೋರು ನಾವು ಅಂತಂದ್ರೆ ನಮ್ಮ ತಾಗೇನಿಯ ಆಟ ತೋರ್ಸಕ್ ಬರ್ತಾರೆ ಅಂತಂದ್ರೆ ಇನ್ನು ಎಂತ ಜನ ಇರ್ಬೇಡ ಕಣ್ರಾದಕ್ಕ. ನಮ್ಗೆ ಚಮಕ್ಕ ಸೂರ್ಯಂಗೆ ಟಾರ್ಚ ನಾವೇ ಎಲ್ರಿಗೂ ಕಾಟ ಕೊಡ್ತಿದೀವಿ ಅಂತಂದ್ರಾಗ ನಮ್ಗೇನೆ ಎಲ್ರು ಕಾಟ ಕೊಡ್ತಾರಲ್ಲ. ಬಿಡುಪದ್ದು ಏನು ಮಾಡೋಕ್ಕಾಯ್ತದ ಪಾಪ, ಅವ್ರಿಗೂ ಗೊತ್ತಾಗ್ಬೇಕಲ್ಲ. ಸರಿ ಸರಿ ಕೊಡು ಲಗೇಜ್ ತಗೊಂಡು ಹೋಯ್ತೀನಿ. ಪ್ರೇಮಿ ಬೆಟರ್ ಲಕ್. ನೆಕ್ಸ್ಟ್ ಟೈಮು ನೇತ್ರ ನಿಂಗೂ ಅಷ್ಟೇನಿಯ ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮು ಇನ್ನೊಂದು ಪ್ಲಾನ್ ಮಾಡಬೇಕಾದ್ರೆ ಈ ಪೊದ್ದಿ ಆಟದಾಗ ಹುಳ ಇಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟೇನೇನಿಯಾ ಮಾಡಿ ಸರಿನಾ. ರಾಧಕ್ಕನೇ ಓಡ್ಸಕ್ ಪ್ಲಾನ್ ಮಾಡ್ತೀರಾ? ಏನೇ ಪ್ರೇಮಿ ಇದು, ಏನು ಮಾಡಿದ್ರು ಉಲ್ಟಾ ಪಲ್ಟಾ ಆಯ್ತದಲ್ಲ. ಇಲ್ಲಿ ನೋಡು ಎಷ್ಟು ನೀಟಾಗಿ ಅತ್ತೆ ಮಗಳು ಅಂತೇಳ್ಬಿಟ್ಟು ಮನೆಗೆ ಇರಿಸ್ಕೊಂಬಿಟ್ರಲ್ಲ. ಈ ಮನೆಗೆ ಇದೆಲ್ಲ ಮಾಮೂಲಿನೇನಿಯ. ಇದೇನು ಹೊಸ್ದ? ನಾನಂತೂ ಅವತ್ತಿಂದ ಇದನ್ನೆಲ್ಲ ನೋಡ್ತಾನೆ ಇದ್ದೀನಿ, ಅನುಭವಿಸ್ತಾನೆ ಇದ್ದೀನಿ. ಇದೆಲ್ಲ ಮಾಮೂಲಿ ಬಿಡು. ಸೋಲೋದು ಗೆಲ್ಲೋದು ಎಲ್ಲ ಮಾಮೂಲಿ. ಆದರೆ ಇದನ್ನೆಲ್ಲ ಮೀರಿ ಬೆಳಿಬೇಕು. ಅವಾಗೇನಿಯ ನಮಗೂ ಬೆಲೆ, ಎಲ್ಲರಿಗೂ ಬೆಲೆ. ಇವೆಲ್ಲ ಮಾಮೂಲಿ ಸೋಲೋದು ಗೆಲ್ಲೋದು ಅಂತ ಹೇಳ್ಬಿಟ್ಟು ನೀನು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇನಿಯ. ಇನ್ನೂ ಅವಾಗವಾಗಿಂತ ಚಮಕಗಳು ನಡೀತಿರ್ತವೆ, ಒತ್ತಿರ್ತವೆ, ಒಯ್ತಿರ್ತವೆ. ನಾವು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಒಯ್ತಿರ್ಬೇಕು. ಅದೇನು ಒಯ್ತಿರ್ಬೇಕೋ ಏನು ಬಿಡ್ತಿರ್ಬೇಕೋ ಹೋಗತ್ತಾಗ ಸುಮ್ಕೆನೆಯ. ಆದ್ರೂ ರಾಧಾ ಮನೆ ಬಿಟ್ಟು ಹೋಯ್ತಾಳೆ ಅಂತ ಏನೂ ಆಸೆನಾಗಿದ್ದೆ. ಆದರೆ ಎಲ್ಲನೂ ಎಡವಟ್ಟಾಗೋಗ್ಬಿಡ್ತು. ಇದೇನೇನಿಯ ದೊಡ್ಡ ಪ್ರಾಬ್ಲಮ್ ಅಂತಂದರೆ ನಂದು. ಏನೋ ಒಳಗೆ ಖುಷಿ ಪಡ್ತಾ ಇರ್ತೀನಿ, ಆಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಎಲ್ಲ ಹಿಂಗೇನೇ ಎಡವಟ್ಟಾಗೋಗ್ಬಿಡ್ತದೆ. ಛೇ ಏನು ಮಾಡೋದು. ಸರಿ ಬಾ, ಇದು ಬೇರೆ ದಾರಿ ಏನೋ ಹುಡ್ಕನ. ಅತ್ತೆನೂ ನಮ್ಮ ಪರ ಮಾತಾಡಬೇಕು. ಹಂಗೇನಾರ ಒಂದು ಮಾಡೋಣ ಬಾ.